ಒಂದು ಬೀದಿ ನಾಟಕದ ಪ್ರದರ್ಶನ ನಾವು ಮಾಡ್ತಾ ಇದ್ದೀವಿ. ಶೀರ್ಷಿಕೆ ಭ್ರಷ್ಟಾಚಾರ ಅನಾಚಾರ ಅಂತ. ಭ್ರಷ್ಟಾಚಾರ ಯಾವ ರೀತಿ ನಮ್ಮ ದೇಶದಲ್ಲಿ ನಮ್ಮ ಸಮಾಜವನ್ನ ಪಾತಾಳಕ್ಕೆ ಎಳಿತಾ ಇದೆ, ನಮ್ಮ ಸಮಾಜದಲ್ಲಿ ಯಾವ ರೀತಿ ಕಂದಕಗಳನ್ನು ನಿರ್ಮಾಣ ಮಾಡ್ತಾ ಇದೆ ಮತ್ತು ನಮ್ಮ ಸಮಾಜ ಯಾವ ರೀತಿ ಹಾಳಾಗ್ತಾ ಇದೆ, ಇದನ್ನ ನಾವು ನಮ್ಮ ಚಿಕ್ಕ ಬೀದಿ ನಾಟಕದ ಮೂಲಕ ತೋರಿಸ್ತಾ ಇದ್ದೀವಿ. ನಮ್ಮ ನಾಟಕದಲ್ಲಿ ಒಂದು ಚಿಕ್ಕ ಪರಿವಾರವನ್ನು ತಗೊಂಡಿದ್ದೀವಿ, ಕೃಷ್ಣಪ್ಪನವ್ರ ಪರಿವಾರ. ಕೃಷ್ಣಪ್ಪನವ್ರಿಗೆ 2 ಜನ ಮಕ್ಕಳಿದ್ದಾರೆ. ತುಂಬಾ ತೊಂದರೆ ಇದೆ. ಆಪರೇಷನ್ ಕರ್ಕೊಂಡು ಹೋಗಿದ್ದಾರೆ. ಆಪರೇಷನ್ ಇನ್ನೇನು ಆಗಿರ್ಬೋದು. ಡಾಕ್ಟರ್ಸ್ಗಳು ಆಪರೇಷನ್ ಇಂದ ಹೊರಗೆ ಬಂದಿದ್ದಾರೆ. ಏನ್ ನಡೀತಾ ಇದೆ ಹಾಸ್ಪಿಟಲ್ ಅಲ್ಲಿ ನೋಡೋಣ ಬನ್ನಿ. ಭಾಳ ಟೆನ್ಷನ್ ತಗೋಡು. ಇವೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ನಾಗೆಲ್ಲ ಇವೆಲ್ಲ ಕಾಮನ್ ಆಗೋದೆ. ರಿಪೋರ್ಟ್ ಅದಿದೆ, ರಿಪೋರ್ಟ್ ಎಲ್ಲ ನಾನು ನೋಡ್ಕೊತೀನಿ, ಚೇಂಜ್ ಮಾಡೋದಂತೆ. ದುಡ್ಡು ಏನು ತಗೊಳ್ಳೋದೈತಿ, ನನ್ನ ಪರ್ಸೆಂಟೇಜ್ ನಿಂದ ಕೊಡೆ ನೋಡೋದು ಏನಾಗೈತಿ. ಅಪ್ಪ ಡಾಕ್ಟರ್ಗಳೇ, ಎಂಥ ಜನ ನೋಡಿ, 5 ವರ್ಷ ಮೆಡಿಕಲ್ ಮುಗಿಸಿದ ಮೇಲೆ ಶಪಥ ಮಾಡಿರ್ತಾರೆ, ನಾವು ಸಮಾಜದ ಸೇವೆ ಮಾಡ್ತೀವಿ. ಈಗ ಕೇವಲ ಲಕ್ಷ್ಮಿಯ ಸೇವೆ, ಏನೂ ಮಾಡಿಬಿಡಲ್ಲ. ಪಾಪ ಕೃಷ್ಣಪ್ಪನವ್ರ ಮಗ ಸತ್ತೋಗಿದ್ದಾನೆ, ಹಣ ಕಿತ್ಕೊಳ್ಳೋ ಮಾತಾಡ್ತಾ ಇದ್ದಾರೆ. ಕೃಷ್ಣಪ್ಪನವರು ತಮ್ಮ ಮನೆಯವರ ಜೊತೆ ಈಗ ಆಸ್ಪತ್ರೆಗೆ ಹೋಗ್ತಾರೆ. ನಮ್ಮ ಚಿಕ್ಕ ಮಗನ ಹಣ ಕೇಳೋದು ನೋಡೋಣ. ಅಲ್ಲ ಬಾಡಿ ತಗೊಂಡು ಹೋಗ್ತಾನಂತೆ, ಮತ್ತೆ 10,000 ರೂಪಾಯಿ ತಂದಿಲ್ಲ. ಅಲ್ಲ ದೊಡ್ಡ ಡಾಕ್ಟರ್ಗೆ ಹೇಳ್ಬೇಕು ನಾವು ಮತ್ತೆ. ಇಲ್ಲ ಏ ನಿಲ್ಲಪ್ಪ, ಮೆಡಿಕಲ್ ಕಾಲೇಜಿಗೆ ಕಳಿಸೋ ಬಾಡಿಗೆ. ಮೆಡಿಕಲ್ ಕಾಲೇಜಿಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮಗನ ಹೆಣ ತಗೊಳ್ಳೋಕೆ ತಾಯಿ ತನ್ನ ಕಿವಿಯ ಓಲೆ ಒತ್ತೆ ಇಡ್ಬೇಕು. ಈಗ ಆದ್ರೆ ಮುಂದೆ ಅವ್ರೀಗ ಇದಕ್ಕೆ ಮುಗಿಲಿಲ್ಲ, ಡೆತ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ಹೋಗೋದು ಮತ್ತೆ ಸರ್ಕಾರಿ ಆಸ್ಪತ್ರೆಗೆ. ಸರ್ಕಾರಿ ಆಸ್ಪತ್ರೆ ಎಲ್ಲರಿಗೂ ಗೊತ್ತು ಯಾವ ರೀತಿ ನಡೆಯುತ್ತೆ, ಕೆಲವೊಬ್ಬರಿಗೆ ಅನುಭವನೂ ಆಗಿರ್ಬೋದು. ಅದನ್ನೇ ಇನ್ನೊಂದ್ಸಲಿ ಚಪ್ರಾಸಿ ಸರ್ ಈಗ ಇಲ್ಲಿ ಬಂದು ಮಾಡಿ ಆಫೀಸ್ ಹಾಕಿ ರೊಕ್ಕ ಕೊಟ್ಟ ಒಳಗೆ ಬಿಡ್ತಾನಿಲ್ಲ ಅಂತ ಒಳಗೆ ಬಿಡಂಗಿಲ್ಲ. ಹೌದ್ರಿ, ರೊಕ್ಕ ಕೊಟ್ಟ ಒಳಗೆ ಬಿಡ್ಬೇಕು. ಹಾಗಾಗಿಲ್ರಿ ಬಾಯರ, ಹೋಗ್ರಿ ಆ ಕಡೆ, ಹೋಗ್ರಿ ಬಾಯರ, ಒಳಗಡೆ ಹೋಗ್ರಿ ಹೋಗ್ರಿ. ತಂದಿಲ್ಲ 600 ರೂಪಾಯಿ ಎಲ್ಲಿ ಬಂದಿರು? ಗೌರ್ಮೆಂಟ್ ಆಫೀಸ್ ಇದೆ, ದುಡ್ಡಿಲ್ಲ ಏನೂ ಆಗಂಗಿಲ್ಲ. ಹುಡುಗಿ ಭಗವಂತ ಸರಿ ಕೃಷ್ಣಪ್ಪನವ್ರು ಹೇಳಿದ್ದು ಎಂತ ಕಾಲ ಬಂತು ಅಲ್ವಾ. ಮಗನ ಹೆಣಕ್ಕೆ ಕಿವಿ ಓಲೆ ಕೊಟ್ರು, ಮಗನ ಡೆತ್ ಸರ್ಟಿಫಿಕೇಟ್ಗೆ ತಾಳಿನೇ ಕೊಟ್ರು, ಇನ್ನೇನೇ ಕೊಡ್ಬೇಕು. ಪಾಪ ಅತಿ ಬಡವರು. ಕೆಲ ವರ್ಷ ಕಳೀತು, ಮತ್ತೆ ನಮ್ಮ ಕೃಷ್ಣಪ್ಪನವ್ರು ಇನ್ನೊಬ್ಬ ಮಗ ಇದ್ನಲ್ಲ ಕೇದಾರ್ ಅಂತ, ಅವನು ಇಂಜಿನಿಯರಿಂಗ್ ಮುಗಿಸ್ತಾ, ತುಂಬಾ ಚೆನ್ನಾಗಿ ಇಂಜಿನಿಯರಿಂಗ್ ಓದ್ತಾರಿ.
ಈಗ ಅಮೆರಿಕ ಕೊಟ್ಟಿದ್ದಾನೆ ಹೈಯರ್ ಸ್ಟಡೀಸ್ ಅಂತ. ಹಾಗಾಗಿ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಪಾಸ್ಪೋರ್ಟ್ ತಗೋಬೇಕು ನೋಡಿ, ಅಲ್ಲಿ ಏನೇನ್ ನಡೆಯುತ್ತೋ ಏನೋ. ಈಗ ಕೇದಾರ್ ಮತ್ತು ಕೃಷ್ಣತ್ ಅವರಂತೂ ತುಂಬಾ ಸಂತೋಷದಲ್ಲಿದ್ದಾರೆ. ಅಲ್ಲಿಗ ಕೇದಾರ್ ಹೋಗಿ ಅಪ್ಪನ ಆಶೀರ್ವಾದ ತಗೊಂಡು ಪಾಸ್ಪೋರ್ಟ್ ಆಫೀಸ್ ಹೋಗ್ತಾನೆ. ನೋಡೋಣ ಬನ್ನಿ. ಅಪ್ಪ ಅಪ್ಪ ಒಳ್ಳೆ ನಾಗರಿಕನಾಗಪ್ಪ, ಒಳ್ಳೆ ನಾಗರಿಕನಾಗ. ये छोटे का एक्टिंग नहीं तो अभी हाँ अभी चेंज हाँ का दिन ನಾವೊಂದು ಪಾಸ್ಪೋರ್ಟ್ ಮೇಲೆ ಸೈನ್ ಮಾಡಿದ್ರೆ ಮುಗಿದು ತೋರಿ ಸರ್ ಹೊಂಟೇರಿ. ಪಾಸ್ಪೋರ್ಟ್ ಏನ್ ಶೇಂಗಾ ಮಾಡಕ್ಕಂತಾನೆ ಪಾಸ್ಪೋರ್ಟ್ ಬೇಕಾದ್ರೆ ದುಡ್ಡು ಬೇಕು. ಸದ್ಯ ರೊಕ್ಕಿಲ್ಲ ಗೌರ್ಮೆಂಟ್ ಆಫೀಸ್ನಾಗ ಏನು ನಡೆಯುತ್ತೆ. ನನ್ನಿಗಿಂತ ಕಡಿಮೆ ಓದೋರೆಲ್ಲ ನನ್ನ ಆಚೆ ನೂಕ್ಲಿಗತ್ತಾರ. ಬಿಡಲ್ಲ, ಇದನ್ನ ನಾನು ಹಿಂಗೆ ಬಿಡಲ್ಲ. ಯಾರು ನನ್ನ ಆಚೆ ನುಗ್ತಾರೆ, ಯಾರು ಕಡು ಕಡು ರಕ್ತ ಹಿರ್ಲಿಗತ್ತಾರೆ ಅವ್ರನ್ನ ನಾನು ಹೊರಗೆ ನುಗ್ತೇನೆ. ಬಿಡಲ್ಲ. ಕೇದಾರ್ ಇಂಜಿನಿಯರಿಂಗ್ ಏನೋ ಮುಗಿಸ್ದ, ಆದ್ರೆ ಅನ್ಯಾಯಕ್ಕೊಳಗಾಗಿ ಹಣ ಗಳಿಸೋದು ಅಮೆರಿಕಕ್ಕಿಂತ ಇಲ್ಲೇ ಸುಲಭ ಅನಿಸ್ತು. ಗೌರ್ಮೆಂಟ್ ಆಫೀಸ್ಗೆ ಅವನು ಸೇರ್ಕೊಬಿಟ್ಟ. ಇನ್ನೊಂದು ಆಶ್ಚರ್ಯ, ಪಾಸ್ಪೋರ್ಟ್ ಆಫೀಸಲ್ಲೇ ಇದ್ದಾನ್ರಿ. ಪಾಸ್ಪೋರ್ಟ್ ಆಫೀಸಲ್ಲೇ ಇದ್ದಾನೆ ಕೇದಾರ್. ಈಗ ಪಾಸ್ಪೋರ್ಟ್ ಆಫೀಸರ್. ಈಗ ಇನ್ನೊಬ್ಬ ವಿದ್ಯಾರ್ಥಿ ಹಲವಾರು ವರ್ಷ ಕಳೀತು, ಕೇದಾರ್ನ ಹೊಟ್ಟೆನೂ ತುಂಬಿತ್ತು, ಹಣ ಎಲ್ಲ ಬಂದಿತ್ತು. ಈಗ ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾನೆ ಶ್ರೀಧರ್ ಅಂತ. ಇವನೇ ನೋಡಿ, ಅಪ್ಪ ಕೇದಾರ್ ತಂದೆ ಹಾಗೆ ಬಡವರು, ಸಾಲ ಮಾಡಿ ಓದಿಸಿದ್ದಾರೆ. ಆದ್ರೆ ಇವರಿಗೂ ತುಂಬಾ ಅಪ್ಪ ಅಮ್ಮನ ಕನಸೆಲ್ಲ ನನಸಾಗೋ ಸಮಯ. ಶ್ರೀಧರ್ನ ಯಾವ ರೀತಿ ನೋಡ್ಕೋತಾರೆ ನೋಡೋಣ. ಸರ್ ಸರ್ ನಮಸ್ಕಾರ ಸರ್. ಸರ್ ಈಗ ನಂಗೆ ಫಾರ್ಮ್ ಸರ್ ಪಾಸ್ಪೋರ್ಟಿಗೆ ಸೈನ್ ಬೇಕಿತ್ತು ಸರ್. ಎಷ್ಟು ತಂದೆ ಸರ್ ತಂದಿ ಏನು ಸರ್ ಅಂದ್ರೆ ಏನು ಸರ್? ಇಲ್ಲ ಸರ್, ಹಣ ಇಲ್ಲ ಸರ್. ನಾನು ತುಂಬಾ ಬಡ ಹೋಗು ಮರ ಹೋಗು ಸರ್. ಸರ್ ನಾನು ತುಂಬಾ ಬಡ ವಿದ್ಯಾರ್ಥಿ ಸರ್. ನಾನು ಅಪ್ಪ ಅಮ್ಮ ಎಲ್ಲ ಮಾಡಿದ್ರೆ ನಾನು ತುಂಬಾ ಮುಂದೆ ಹೋಗ್ತೇನೆ ಸರ್. ಸರ್ ಪ್ಲೀಸ್ ಸರ್. ಏನ್ ಮಾಡ್ತಾ ಇದ್ದೀನಿ? 5 ವರ್ಷಗಳ ಹಿಂದೆ ನಾನು ಹೀಗೆ ಬಂದಾಗ ನನ್ನನ್ನು ಪಾಸ್ಪೋರ್ಟ್ ಕೊಳ್ಳಾರ್ದ ಈ ಸಮಾಜ ನನ್ನನ್ನು ಅನಾಗರಿಕನಾಗಿ ಮಾಡ್ತಾರೆ. ಈಗ ಮತ್ ನಾನು ಅದನ್ನ ಮಾಡ್ಲಿಕ್ಕತ್ತೇನೆ. ನಮ್ಮಪ್ಪ ಹೇಳಿದ ಜ್ಞಾಪಕ ಆಗ್ತದ, ಅದ ದಾರಿಲಿ ನಡೀತೇನೆ ನಾನು. ಒಳ್ಳೆ ನಾಗರಿಕನಾಗು ಅಂತ ಹೇಳ್ತಾರೆ. ನಿನಗೇನಪ್ಪ ಪಾಸ್ಪೋರ್ಟ್ ತಾನೆ? ಒಳ್ಳೆ ನಾಗರಿಕನಾಗು, ಒಳ್ಳೆ ನಾಗರಿಕನಾಗು. ಹೀಗಿತ್ತು ನಮ್ಮ ಬೀದಿ ನಾಟಕ. ಯಾವ ರೀತಿ ಕೇದಾರ್ ಕೆಟ್ಟ ಪಾಸ್ಪೋರ್ಟ್ ಆಫೀಸರ್ ನಿಂದ ಒಳ್ಳೆಯವನಾಗಿ ಇನ್ನೂ ಹಲವಾರು ಜನಕ್ಕೆ ಒಳ್ಳೆ ಸೇವೆ ನಡೆಸ್ದ. ಆದ್ರೆ ನಾವು ಯೋಚನೆ ಮಾಡ್ಬೇಕಾಗಿದ್ದು ಇದನ್ನ, ಭ್ರಷ್ಟಾಚಾರಿಯಾಗಿ ಒಬ್ಬ ಮೇಲಿನ ಅಧಿಕಾರಿ ಭ್ರಷ್ಟಾಚಾರಕ್ಕೆ ಒಳಗಾದವನು, ಭ್ರಷ್ಟವನ್ನ ಕೊಡೋನು, ಹಣವನ್ನು ತಗೊಳ್ಕೊಳ್ಳೋನು, ಎಲ್ಲರೂ ಭ್ರಷ್ಟಾಚಾರಿ, ಎಲ್ಲರೂ ಪಾಪದ ಸಮ ಹಕ್ಕನ್ನು ನಾವು ತಗೋತೀವಿ. ಇದನ್ನೆಲ್ಲ ನೆನ್ಪಿಟ್ಕೋಬೇಕು. ಸಮಾಜದಿಂದ ಭ್ರಷ್ಟಾಚಾರ ಅನ್ನೋ ರೋಗವನ್ನು ಯಾವ ರೀತಿ ಹೊರಗೆ ಹಾಕಬೇಕು ಇದನ್ನ ನಾವು ಯೋಚನೆ ಮಾಡಬೇಕು. ಅದಕ್ಕಾಗಿ ತ್ಯಾಗಕ್ಕೆ ತಯಾರಾಗಿರ್ಬೇಕು. ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಸ್ವಾತಂತ್ರ್ಯಕ್ಕೆ ಸಾವಿರಾರು ಜನ ಪ್ರಾಣ ಕೊಟ್ಟು ಅವರ ರಕ್ತ ಮತ್ತು ಹೆಣದ ಭದ್ರ ಬುನಾದಿಯ ಮೇಲೆ ನಮ್ಮ ಸ್ವಾತಂತ್ರ್ಯ ಮಂದಿರದ ಮೇಲೆ ಇದ್ದೇವೆ. ನಾವು ಸ್ವಾತಂತ್ರ್ಯದ ಸಿಹಿ ಹಣ್ಣನ್ನು ತಿಂತಾ ಇದ್ದೀವಿ. ಹಳೆ ರಾಜರೆಲ್ಲ ಗಿಡ ಮರಗಳನ್ನ ನೆಟ್ಟರು, ನಮಗೇನೋ ನೆರಳು ಸಿಗಲ್ಲ ಅಂತ ಬಿಟ್ಟಿದ್ರೆ ನಾವಿವತ್ತು ನೆರಳನ್ನು ತಗೋತಿದ್ವಾ? ಇಲ್ಲ. ಅವರ ಕಾಲದ ತ್ಯಾಗ ನಮಗೆ ಇವತ್ತು ಒಳ್ಳೇದಾಗಿದೆ. ಹೀಗೆ ಇವತ್ತಿನ ಒಂದು ಏನು ಜನರೇಷನ್ ಇದೆ ಅವರು ಒಳ್ಳೆಯವರಾದ್ರೆ ಮುಂದಿನವರಾರು ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಆಗುತ್ತೆ. ಕೊನೆಯಲ್ಲಿ ನಾವು ಒಂದು ಮಾತನ್ನ ಹೇಳಿ ಮುಗಿಸ್ತೀವಿ. ಭ್ರಷ್ಟಾಚಾರ ಅನಾಚಾರ ಅಲ್ಲ, ಅದು ಶಿಷ್ಟಾಚಾರ. ಅಕ್ಕ ಅಣ್ಣ ಎಲ್ಲರೂ ವಾರ ಹಾಕುವ ಇದಕ್ಕೆ ಬಹಿಷ್ಕಾರ.